ಹರೇ ಕೃಷ್ಣ. ಈ ದೇವಿ ಇಡೀ ಬ್ರಹ್ಮಾಂಡವನ್ನೇ ಆವರಿಸಿಕೊಂಡಿದ್ದಾಳೆ. ಇವಳ ಬಣ್ಣ ಗುಲಾಬಿ ಬಣ್ಣ. 3 ಲೋಕಗಳನ್ನೇ ಎದೆಗಪ್ಪಿ ಕಾಪಾಡ್ತಾಳೆ. ಎಲ್ಲರ ತಾಯಿ ಇವಳು. ಈ ದೇವಿಯೇ ದಶಮಹಾವಿದ್ಯೆಯಲ್ಲಿ 4ನೇ ದೇವಿ, ಭುವನೇಶ್ವರಿ ದೇವಿ. ದಕ್ಷ ಬ್ರಹ್ಮನ ಯಾಗಕ್ಕೆ ಅವನ ಮಗಳಾದ ಸತಿಯು ಹೊರಟಾಗ ಶಿವನು ತಡೆಯುತ್ತಾನೆ. ನಿನಗೆ ಆಹ್ವಾನಿಸಲಿಲ್ಲ, ನಾನು ನಿನ್ನನ್ನು ಕಳಿಸುವುದಿಲ್ಲ, ಅಲ್ಲಿ ನಿನ್ನನ್ನು ರಕ್ಷಣೆ ಮಾಡೋರು ಯಾರೂ ಇಲ್ಲ ಅಂತ. ಆಗ ಸತಿದೇವಿಯು ಮೊದಲೇ ತಂದೆಯ ಆಹ್ವಾನವಿಲ್ಲದೆ ಅವಮಾನದಿಂದ ಕುದಿಯುತ್ತಿದ್ದಳು. ಶಿವನೂ ನಿರಾಕರಿಸಿದಾಗ ಸಿಟ್ಟು ಬಂದು, ನಾನೇನು ಅಬಲೆಯಲ್ಲ, ನನ್ನ ರಕ್ಷಣೆಗೆ ಯಾರೂ ಬೇಕಾಗಿಲ್ಲ, ನನ್ನನ್ನು ನಾನೇ ರಕ್ಷಣೆ ಮಾಡಬಲ್ಲೆ ಅಂತ ಉಗ್ರ ಸ್ವರೂಪ ತಾಳುತ್ತಾಳೆ. ಆಗ ಒಂದೊಂದು ರೂಪ ಬಂದು ಅದನ್ನು ದಶಮಹಾವಿದ್ಯೆ ಎನ್ನುತ್ತಾರೆ. ಇದರಲ್ಲಿ ಮೊದಲನೆಯದು ಕಾಳಿ, ನಂತರ ತಾರಾ, ಷೋಡಶಿ, ಭುವನೇಶ್ವರಿ, ಚಿನ್ನಮಸ್ತ, ಬಗಳಾಮುಖಿ, ಭೈರವಿ, ಧೂಮಾವತಿ, ಮಾತಂಗಿ, ಕಮಲ ಅಂತ ಇವೆ. ನವರಾತ್ರಿಯಲ್ಲಿ ಈ ಸ್ವರೂಪವನ್ನು ಕೂಡ ಪೂಜಿಸುವ ಪದ್ಧತಿ ಇದೆ. ಇದರಲ್ಲಿ 4ನೆಯದು ಭುವನೇಶ್ವರಿ. ನಾಳೆ ಬರುತ್ತೆ. ಭುವನೇಶ್ವರಿ ದೇವಿ ಉಪಾಸನೆಯಿಂದ ಸಕಲ ಸಂಪತ್ತು ಹಾಗೂ ಶಕ್ತಿ ವೃದ್ಧಿಸುತ್ತದೆ. ಇನ್ನೊಂದು ರೀತಿಯಲ್ಲಿ ನವದುರ್ಗೆಯರನ್ನು ಆರಾಧಿಸುತ್ತಾರೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಇವರು ನವದುರ್ಗೆಯರು. ಮತ್ತು ಇನ್ನೊಂದು ರೀತಿ ಇದೆ. ಮೊದಲ 3 ದಿನ ಮಹಾಕಾಳಿ, ನಂತರ ಮಹಾಲಕ್ಷ್ಮಿ, ಕೊನೆಗೆ ಮಹಾಸರಸ್ವತಿ. ಈ ರೀತಿ ಕೂಡ 9 ದಿನಗಳಲ್ಲಿ ಉಪಾಸನೆ ಸಾಧನೆ ಮಾಡ್ಬೋದು. ಅಲ್ಲದೆ ನವರಾತ್ರಿ, ಸಪ್ತರಾತ್ರಿ, ಪಂಚರಾತ್ರಿ ಉತ್ಸವ ಅಂತ ಇದೆ. ಈ ರೀತಿ ಕೂಡ ಉಪಾಸನೆ ಮಾಡ್ಬೋದು. ಏನಾದರೂ ಅನಾನುಕೂಲತೆಯಿಂದ 2-4 ದಿನ ಮಾಡೋಕ್ಕಾಗಲಿಲ್ಲ ಅಂದರೂ ಕೊನೆಯ 3 ದಿನಗಳಲ್ಲಾದರೂ ತ್ರಿರಾತ್ರೋತ್ಸವ ಅಂತ ಆಚರಿಸಬೇಕು. ಹಾಗೆಯೇ ವೆಂಕಟೇಶ ಮಹಾತ್ಮೆ, ವೆಂಕಟೇಶ ಸ್ತವರಾಜವನ್ನು ಓದಬೇಕು. ಅಲ್ಲದೆ ಇತರ ಒಳ್ಳೆಯ ಗ್ರಂಥ ಕೂಡ ಪಾರಾಯಣ ಮಾಡಬೇಕು. ಯಾವುದು ಸಾಧ್ಯವೋ ಅದನ್ನಾದರೂ ಮಾಡಿ, ಸುಮ್ಮನೆ ಕಾಲಹರಣ ಮಾಡಿ ಮುಂದೆ ಸಮಸ್ಯೆ ಅಂತ ಒದ್ದಾಡಬಾರ್ದು. ಇಂಥ ಶಕ್ತಿಯುತ ಸಮಯ ವರ್ಷಕ್ಕೆ ಕೆಲವೇ ಸಲ ಬರುವುದು. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ಬೋದು, ನವಾರ್ಣ ಮಂತ್ರ ಜಪಿಸ್ಬೋದು. ಏನಾದರೂ ಒಂದನ್ನಾದರೂ 9 ದಿನಗಳಲ್ಲಿ ಶಿಸ್ತುಬದ್ಧರಾಗಿ ಮಾಡಿ. ಒಳ್ಳೆಯದಾಗಲಿ. ಜೈ ದುರ್ಗೆ, ದುರ್ಗತಿ ನಾಶಿನಿ. ರಾಧೆ ರಾಧೆ.